ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಮಿಸ್ ಮಾಡದೆ ನೋಡಿ. ಮತ್ತು ಮಕರ ರಾಶಿ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಧನಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರಿಗೆ ಅಂದರೆ ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಮಕರ ರಾಶಿಯವರ ಜ್ಯೋತಿಷ್ಯದ ಸಂಬಂಧಗಳು, ಅವರ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಾಗೂ ಸುಂದರವಾದ ಸಾಮರಸ್ಯವನ್ನು ಹೇಗೆ ಕಟ್ಟಬಹುದು ಅನ್ನೋದರ ಬಗ್ಗೆ ಇವತ್ತು ನಾವು ಆಳವಾಗಿ ತಿಳಿಯೋಣ. ಇದೊಂದು ಅದ್ಭುತವಾದ ಪ್ರಯಾಣ. ಅಂದರೆ ಬನ್ನಿ ಶುರು ಮಾಡೋಣ. ಮಕರ ರಾಶಿಯವರ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅವರು ನಿಜಕ್ಕೂ ಅದ್ಭುತ, ಅತ್ಯಂತ ಜವಾಬ್ದಾರಿಯುತರು, ಕಷ್ಟಪಟ್ಟು ದುಡಿಯುವ ಶ್ರಮಜೀವಿಗಳು. ಅವರು ತುಂಬಾ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಶಿಸ್ತಿಗೆ ಅತಿ ಹೆಚ್ಚಿನ ಮಹತ್ವ ಕೊಡ್ತಾರೆ. ಖಂಡಿತ ಇದೇ ಅವರ ಅತಿ ದೊಡ್ಡ ಶಕ್ತಿ. ಆದರೆ ನೋಡಿ, ಈ ಗಂಭೀರ ಸ್ವಭಾವ ಮತ್ತು ಸ್ವಲ್ಪ ಮಟ್ಟಿನ ಹಠ ಇದೆಯಲ್ಲ, ಇದರಿಂದ ಕೆಲವು ರಾಶಿಯವರ ಜೊತೆ ಹೊಂದಾಣಿಕೆ ಕೊಂಚ ಕಡಿಮೆ ಆಗಬಹುದು ಅಂತ ಜ್ಯೋತಿಷ್ಯ ಹೇಳುತ್ತೆ. ಇದು ಯಾವುದೇ ನಕಾರಾತ್ಮಕ ದೋಷ ಖಂಡಿತ ಅಲ್ಲ, ಬದಲಾಗಿ ಪ್ರಕೃತಿಯ ಸಹಜವಾದ ಒಂದು ಗುಣವಷ್ಟೇ ಸ್ನೇಹಿತರೆ. ಇದನ್ನು ಅರಿತುಕೊಂಡ ಸಾಕು, ಸಂಬಂಧಗಳು ಇನ್ನಷ್ಟು ಸುಂದರವಾಗಿಸಬಹುದು. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ. ಮಕರ ರಾಶಿಯವರಿಗೆ ಅತಿ ಹೆಚ್ಚು ವಿರೋಧ ಅಥವಾ ಭಿನ್ನಾಭಿಪ್ರಾಯ ಉಂಟಾಗುವ ರಾಶಿಗಳು ಯಾವುವು ಮತ್ತು ಇದು ನಮ್ಮ ಬೆಳವಣಿಗೆಗೆ ಹೇಗೆ ಹೊಸ ದಾರಿ ಮಾಡಿಕೊಡುತ್ತೆ ಅಂತ ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಬಹಳ ಬೇಗನೆ ಎಂದರೆ ದಿಢೀರನೆ ನಿರ್ಧಾರಗಳನ್ನು ತಗೊಳ್ತಾರೆ. ಆದರೆ ನಮ್ಮ ಮಕರ ರಾಶಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಎಚ್ಚರಿಕೆಯಿಂದ ಇರ್ತಾರೆ. ಈ ಎರಡು ವಿಭಿನ್ನ ವೇಗಗಳು ಒಟ್ಟಿಗೆ ಸೇರಿದಾಗ ಸಹಜವಾಗಿ ಆಗಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತವೆ ಅಲ್ವಾ. ಇನ್ನು ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಅಂದರೆ ತುಲಾ ಮತ್ತು ಮಕರ ರಾಶಿಯವರ ನಡುವಿನ ವ್ಯತ್ಯಾಸ. ತುಲಾ ರಾಶಿಯವರು ಬಹಳ ಸಾಮಾಜಿಕವಾಗಿ ಬೆರೆಯುವವರು, ವಿನೋದ ಪ್ರಿಯರು. ಆದರೆ ಮಕರ ರಾಶಿಯವರು ಬಹಳ ಗಂಭೀರ ಹಾಗೂ ಜವಾಬ್ದಾರಿಯನ್ನು ಹೊರುವವರು. ಈ ವಿಭಿನ್ನ ದೃಷ್ಟಿಕೋನಗಳೇ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಕೊನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರು ಅಪ್ಪಟ ಭಾವನಾತ್ಮಕ ಜೀವಿಗಳು. ಮತ್ತೊಂದೆಡೆ ಮಕರ ರಾಶಿಯವರು ಸಂಪೂರ್ಣವಾಗಿ ಪ್ರಾಯೋಗಿಕ ಚಿಂತನೆಯುಳ್ಳವರು. ಭಾವನೆಗಳು ಮತ್ತು ಪ್ರಾಯೋಗಿಕತೆಯ ಈ ಮಿಲನದಲ್ಲಿ ಒಂದು ಸಣ್ಣ ಭಾವನಾತ್ಮಕ ಅಂತರ ಉಂಟಾಗುತ್ತೆ. ಆದರೂ ಪರಸ್ಪರ ಅರ್ಥ ಮಾಡಿಕೊಂಡರೆ ಈ ಅಂತರವನ್ನು ತುಂಬುವುದು ಬಹಳ ಸುಲಭ. ಸರಿ, ಹಾಗೆ ಮುಂದೆ ಸಾಗೋಣ. ಇಲ್ಲಿ ನಾವು ಕೇವಲ ರಾಶಿಗಳ ಬಗ್ಗೆ ಮಾತ್ರವಲ್ಲ, ಹೊಂದಾಣಿಕೆಗಾಗಿ ನಾವು ಗಮನಿಸಬೇಕಾದ ಕೆಲವು ನಿರ್ದಿಷ್ಟ ಅಕ್ಷರಗಳ ಬಗ್ಗೆಯೂ ಅತ್ಯಂತ ಕುತೂಹಲಕಾರಿ ವಿಚಾರಗಳನ್ನು ಈಗ ತಿಳಿಯಲಿದ್ದೇವೆ. ಜ್ಯೋತಿಷ್ಯದ ಮೂಲಗಳ ಪ್ರಕಾರ ಲಾ, ಮಾ ಮತ್ತು ತಾ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರ ಜೊತೆ ಮಕರ ರಾಶಿಯವರು ಕೆಲವೊಮ್ಮೆ ಹೆಚ್ಚು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು. ಆದರೆ ಸ್ವಲ್ಪ ಇರಿ, ಇದರಿಂದ ಹೆದರುವ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನಿಮ್ಮ ಪೂರ್ಣ ಜಾತಕದ ಆಧಾರದ ಮೇಲೆ ಈ ಫಲಿತಾಂಶಗಳು ಖಂಡಿತವಾಗಿಯೂ ಬದಲಾಗುತ್ತವೆ. ಇದೊಂದು ಸಣ್ಣ ಎಚ್ಚರಿಕೆ ಅಷ್ಟೇ. ಇನ್ನು ಇಲ್ಲಿನ ಮತ್ತೊಂದು ಪ್ರಮುಖ ಅಂಶ ಅಂದರೆ ಕೇವಲ ಹೆಸರು ಮಾತ್ರವಲ್ಲ, ವ್ಯಕ್ತಿಗಳು ಹುಟ್ಟಿದ ತಿಂಗಳುಗಳು ಕೂಡ ಈ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ಕೂಡಲೇ ನೋಡೋಣ. ಹೆಸರು ಅಂದರೆ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ನೋಡಲಿದ್ದೇವೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ನೋಡಿ, ಹುಟ್ಟಿದ ತಿಂಗಳುಗಳ ಆಧಾರ ಮೇಲೆ ಹೇಳುವುದಾದರೆ ಏಪ್ರಿಲ್ ತಿಂಗಳಲ್ಲಿ ಜನಿಸಿದ ಮೇಷರಾಶಿಯವರ ಆತುರದ ಸ್ವಭಾವದಿಂದ ಜಗಳಗಳು ಸ್ವಲ್ಪ ಹೆಚ್ಚಾಗಬಹುದು. ಅದೇ ರೀತಿ ಜುಲೈ ತಿಂಗಳಲ್ಲಿ ಜನಿಸಿದ ಕಟಕ ರಾಶಿಯವರ ಅತಿಯಾದ ಭಾವನಾತ್ಮಕ ಚಿಂತನೆಗಳನ್ನು, ತಪ್ಪು ತಿಳುವಳಿಕೆಗಳು ಬರಬಹುದು. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದ ತುಲಾ ರಾಶಿಯವರ ಸ್ವಲ್ಪ ಮಟ್ಟಿನ ಅಜಾಗರೂಕತೆ ಮಕರ ರಾಶಿಯವರಿಗೆ ಇಷ್ಟವಾಗದೇ ಇರಬಹುದು. ಇವೆಲ್ಲವೂ ಸಂಬಂಧಗಳಲ್ಲಿ ಬರುವ ಸಾಮಾನ್ಯವಾದ ಸಣ್ಣ ಪುಟ್ಟ ಅಡೆತಡೆಗಳಷ್ಟೇ. ಮತ್ತು ಇದು ಅದ್ಭುತವಾಗಿ ವಿವರಿಸುವುದು ಏನೆಂದರೆ ಸಮಸ್ಯೆಗಳು ಎಲ್ಲೇ ಇದ್ದರೂ ಪರಿಹಾರಗಳು ಇದ್ದೇ ಇರುತ್ತದೆ ಅಂತ. ನಮ್ಮ ಈ ಒಂದು ಮಾಹಿತಿ ಅತ್ಯಂತ ಭರವಸೆಯ ಶಕ್ತಿಶಾಲಿಯಾದ ಭಾಗಕ್ಕೆ ನಾವೀಗ ಬಂದಿದ್ದೇವೆ. ಈ ಸಂಬಂಧಗಳನ್ನು ಇನ್ನಷ್ಟು ಮಧುರವಾಗಿಸಲು ಆಧ್ಯಾತ್ಮಿಕವಾಗಿ ನಾವು ಏನು ಮಾಡಬಹುದು ಅಂತ ಈಗ ನೋಡೋಣ. ಎಂತಹ ಸರಳವಾದ ಮತ್ತು ಅದ್ಭುತವಾದ ಪರಿಹಾರಗಳಿವೆ ನೋಡಿ. ಮೊದಲನೆಯದಾಗಿ ಶನಿವಾರದಂದು ಶನಿ ದೇವರ ಆರಾಧನೆ ಮಾಡುವುದು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕ. ಎರಡನೆಯದಾಗಿ
ಕೋಪ ಮತ್ತು ಹಠವನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡರೆ ಸಾಕು, ಸಂಬಂಧಗಳು 100ಕ್ಕೆ 100ರಷ್ಟು ಉತ್ತಮವಾಗುತ್ತವೆ. ಇದು ಒಂದು ಉಜ್ವಲ ಭವಿಷ್ಯದ ಕಡೆಗಿನ ಸುಂದರ ಹೆಜ್ಜೆ. ಖಂಡಿತ ಒಳ್ಳೆಯ ದಿನಗಳು ಮುಂದಿವೆ ಅಷ್ಟೇ. ಇಷ್ಟೇ ಅಲ್ಲ, ಮಕರ ರಾಶಿಯವರಿಗೆ ಅದ್ಭುತ ತರುವ ಬಣ್ಣಗಳು ಯಾವುದು ಗೊತ್ತೇ? ಕಪ್ಪು ಮತ್ತು ನೀಲಿ. ಈ ಎರಡು ಬಣ್ಣಗಳು ಸಮಾನವಾಗಿ 50% ಅತ್ಯುತ್ತಮ ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಚಾರ ಅಲ್ವಾ? ಈ ವಿಶ್ಲೇಷಣೆ ನಿಜಕ್ಕೂ ಒಂದು ಸುಂದರವಾದ ಅರಿವನ್ನು ಮೂಡಿಸಿದೆ ಅಂತ ನಾನು ನಂಬುತ್ತೇನೆ ಸ್ನೇಹಿತರೆ. ಈ ಮಾಹಿತಿಯನ್ನು ಕೇಳುತ್ತಿರುವ ನಿಮ್ಮಲ್ಲಿ ಮಕರ ರಾಶಿಯವರು ಯಾರಾದರೂ ಇದ್ದೀರಾ? ಈ ಜ್ಯೋತಿಷ್ಯದ ವಿಚಾರಗಳು ಮಕರ ರಾಶಿಯವರ ಜೀವನಕ್ಕೆ ಸರಿ ಹೊಂದುತ್ತದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೆನಪಿರಲಿ, ನಕ್ಷತ್ರಗಳು ಕೇವಲ ದಾರಿಯನ್ನು ತೋರಿಸುತ್ತವೆ, ಆದರೆ ಗುರಿಯನ್ನು ತಲುಪುವುದು ನಮ್ಮದೇ ಪ್ರೀತಿ ಮತ್ತು ಪ್ರಯತ್ನದಿಂದ ಅಲ್ವೇ? ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭ ಆಗಲಿ ಅಂತ ಬಯಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಯಾವ ಜಾತಕ ಅಂದರೆ ಯಾವ ರಾಶಿ ಯಾವ ನಕ್ಷತ್ರಗಳಿಗೆ ಹೊಂದುತ್ತೆ, ಮತ್ತು ಯಾವ ತಿಂಗಳಲ್ಲಿ ಹುಟ್ಟಿದವರು ಯಾವ ಮಕರ ರಾಶಿಗೆ ಹೊಂದಿಕೊಳ್ತಾರೆ, ಯಾವ ಹೆಸರಿನ ಅಕ್ಷರ ಹೊಂದಿಕೊಳ್ಳುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಮಕರ ರಾಶಿಯವರು ತಮ್ಮ ಜೀವನ ಸಂಗಾತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಜಾತಕದ ಪ್ರಕಾರ ಹೋದರೆ ಯಾವ ಹೆಸರುಗಳು ಕೂಡಿ ಬರುತ್ತೆ ಅನ್ನೋ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಈ ಮಾಹಿತಿನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಆಗ ನಾವಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ಈ ವಿಡಿಯೋನ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀವು ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಅವರಿಗೂ ವಿಷಯ ತಿಳಿಯಲಿ. ಮತ್ತು ಯಾರೆಲ್ಲ ವಿವಾಹದ ತುದಿಯಲ್ಲಿ ಅಂದರೆ ವಿವಾಹದ ಪ್ರಯತ್ನದಲ್ಲಿದ್ದೀರಾ, ಖಂಡಿತ ಯಾವ ರಾಶಿ ಯಾವ ನಕ್ಷತ್ರ ಹೊಂದಾಣಿಕೆ ಆಗುತ್ತೆ ಅಂತ ನೀವು ಭಯದಲ್ಲೇ ಇರ್ತೀರ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಜಾತಕ ಯಾವ ರಾಶಿ ನಕ್ಷತ್ರ ಹೊಂದುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಮಕರ ರಾಶಿ ಬಗ್ಗೆ ಕೊಟ್ಟಿದ್ದೇನೆ. ಮತ್ತು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರಾಶಿಯ ಜಾತಕದೊಂದಿಗೆ ಮಾಡಿಕೊಂಡ್ರೆ ನಾವು ಸುಖವಾಗಿರ್ಬೋದು ಅನ್ನೋ ಯಾವ ಹೆಸರು ಬಲಗಳು ಕೂಡಿ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮಕರ ರಾಶಿಯವರು ತಪ್ಪದೇ ಈ ವಿಡಿಯೋ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಮಹಾಲಕ್ಷ್ಮಿ ಧನಲಕ್ಷ್ಮಿ ಕೂಡ ಒಲಿದು ಬರಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಏನೇ ಕಷ್ಟಗಳಿದ್ದರೂ ಕೂಡ ಖಂಡಿತ ಪರಿಹಾರಗಳು ಸಿಕ್ಕೇ ಸಿಗುತ್ತೆ. ಕಷ್ಟ ಅಂತ ಬಂದಾಗ ನಾವು ಕುಗ್ಗಬಾರ್ದು, ಸುಖ ಇದ್ದಾಗ ಹಿಗ್ಗಬಾರ್ದು, ಯಾವಾಗಲೂ ಒಂದೇ ಥರ ಇರಬೇಕು. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತವೆಯಾ ಅಂತ ಹೇಳ್ತಾ ಇದ್ರು ಹಿರಿಯರು. ಹಾಗಾಗಿ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಅದನ್ನು ಕುಗ್ಗಬಾರ್ದು. ಕಷ್ಟ ಬಂದುಬಿಟ್ಟಿದೆ ಅಂತ ಯೋಚನೆ ಮಾಡಬಾರ್ದು, ಏನಪ್ಪ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂರಬಾರ್ದು. ದಾರಿ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾವುದೇ ಕಷ್ಟ ಇದ್ದರೂ ಪ್ರತಿಯೊಂದಕ್ಕೂ ಒಂದು ದಾರಿ ಅಂತ ದೇವರು ಕೊಟ್ಟಿರ್ತಾನೆ. ಆ ದಾರಿಲಿ ನಡೆದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಆ ಪರಿಹಾರ ಕೂಡ ಅಲ್ಲೇ ಕೊಟ್ಟಿರ್ತಾನೆ. ನಾವು ತಾಳ್ಮೆಯಿಂದ ಇದ್ದು ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯವನ್ನು ಉಜ್ವಲವಾಗಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ.